ಬಜೆಟ್ ಸುತ್ತ ಕುರ್ಚಿ ಲೆಕ್ಕ. ಬಜೆಟ್ನ ಲೆಕ್ಕಾಚಾರಗಳನ್ನು ಹೇಳೋದಕ್ಕಿಂತ ಹೆಚ್ಚಾಗಿ ಕುರ್ಚಿ ಲೆಕ್ಕಾಚಾರಗಳಿಗೆ ಉತ್ತರವನ್ನು ಕೊಡಬೇಕಾಗಿರೋದು ಸಿದ್ದರಾಮಯ್ಯನವ್ರಿಗಿರುವಂಥ ಅನಿವಾರ್ಯತೆ. ಅನೇಕ ಅನುಮಾನಗಳಿದ್ದಾವೆ. ಅನುಮಾನಗಳನ್ನು ದೂರಪಡಿಸೋದಕ್ಕೆ ಬೇಕಾದಂಥ ಉತ್ತರವನ್ನು ರಾಜಕೀಯವಾಗಿ ಅವರು ಕೊಡಲೇಬೇಕಾಗತ್ತೆ. ಹಾಗೆಂತೇಳಿ ಅನುಮಾನಗಳಿಗೆ ಉತ್ತರವನ್ನು ಕೊಡುವ ಸಂದರ್ಭದಲ್ಲಿ ಒಂದು ಹಂತದಲ್ಲಿ ಸಿದ್ದರಾಮಯ್ಯನವ್ರಿಗೆ ನೋಡಿ, ಸುನಿಲ್ ಕುಮಾರ್ ಅವರು ಸಿದ್ದರಾಮಯ್ಯನವ್ರನ್ನ ಹೊಗಳುವ ಭರದಲ್ಲಿ ನಿಮ್ಮ ಹೈಕಮಾಂಡ್ ಮಾತೆಲ್ಲ ಏನು ಕೇಳ್ತೀರಿ ಅನ್ನೋಂಥ ಮಾತನ್ನು ಹೇಳ್ತಾ ಇದ್ದಂಗೆ ಸಿದ್ದರಾಮಯ್ಯನವರು ಅದೇ ಅನ್ನುವಂಥ ಪದವನ್ನೇ ನೋಡಿ ನೀವು ಹೇಳಿ ನಿಮ್ಮ ನಾಯಕರುಗಳಿಗೆ, ನಿಮ್ಮ ಹೈಕಮಾಂಡ್ಗೆ ಹೇಳಿ ಅಂತ ಹೇಳೋದ್ರ ಮೂಲಕ ತಾನೂ ಹೈಕಮಾಂಡ್ಗೆ ನಿಷ್ಠನಿದ್ದೇನೆ, ಹೈಕಮಾಂಡ್ನ ನಿರ್ಧಾರಗಳಿಗೆ ಬದ್ಧನಿದ್ದೇನೆ, ಹೈಕಮಾಂಡನ್ನು ನಾನು ಓವರ್ ರೈಟ್ ಮಾಡೋದಿಲ್ಲ ಅನ್ನುವಂಥದ್ದನ್ನು ಅವರು ಮನವರಿಕೆ ಮಾಡಿಕೊಡುವಂತಹ ಪ್ರಯತ್ನವನ್ನು ಸಿದ್ದರಾಮಯ್ಯ ಮಾಡಿದ್ದಾರೆ. ಯಾಕಂದರೆ ರಾಜಕೀಯದ ಪರಿಸ್ಥಿತಿ ನಾಜೂಕಾಗಿದೆ, ಅದನ್ನು ನಾಜೂಕಾಗಿಯೇ ನಿಭಾಯಿಸಬೇಕಿದೆ ಅನ್ನುವಂಥದ್ದು ಇಲ್ಲಿರುವ ಬಹಳ ಮುಖ್ಯವಾಗಿರುವಂಥ ಸಂದೇಶದಂತೆ ಗೋಚರಿಸ್ತಾ ಇದೆ. ಅದರ ಬಗ್ಗೆ ವರದಿ ನಿಮಗೆ ತೋರಿಸ್ತೀನಿ. ನಾನು ಯಾವತ್ತೂ ರಾವು ಕಾಲ ನೋಡಿಲ್ಲ. ಯುಗಾದಿ ಹಬ್ಬದ ದಿನ ಯಾರಾದರೂ ಮಾಂಸ ತಿಂತಾರೇನ್ರಿ? ಶಿವರಾತ್ರಿ ಹಬ್ಬದ ದಿನ ಮಾಂಸ ತಿಂತ ನಾನು ತಿಂತೀನಿ. ನಾವು ಇವತ್ತು ಅಧಿಕಾರದಲ್ಲಿ ಇರ್ಬೋದು, ನಾಳೆ ಹೋಗ್ಬೋದು. ಎಷ್ಟು ದಿನ ಅಧಿಕಾರದಲ್ಲಿ ಇರ್ತೀವಿ ಅನ್ನೋದು ಬಹಳ ಮುಖ್ಯ ಅಲ್ಲ. ಡಿ.ಕೆ. ಶಿವಕುಮಾರ್ ಆದ್ರೂ ಮುಖ್ಯಮಂತ್ರಿ ಆದ್ರೂ ಖುಷಿ ಪಡ್ತೀನಿ ಅಂತ ಹೇಳಿಲ್ಲ ಒಂದ್ಸರಿ. ಹೈಕಮಾಂಡ್ ತೀರ್ಮಾನ ಮಾಡೋದು, ಅಲ್ಲಿವರೆಗೂ ನಾನೇ ಮುಖ್ಯಮಂತ್ರಿ. ಈಗ ನೆಕ್ಸ್ಟ್ ಬಜೆಟ್ ನೀವೇ ಮಂಡಿಸ್ಬೇಕಲ್ಲ. 2 ಬಜೆಟ್ ಕೂಡ ನಾನು ಹೈಕಮಾಂಡ್ ಅಲೋ ಮಾಡಿದ್ರೆ ನಾನು ಇಲ್ಲೇ ನಾನೇ ಬಜೆಟ್ ಮಾಡ್ತೀನಿ. ರಾಜ್ಯದ ಸಾಲದ ಲೆಕ್ಕಕ್ಕೆ ಸಾಲ ಲೆಕ್ಕದ ಮೂಲಕವೇ ಉತ್ತರ. ಖಾಲಿ ಚೊಂಬಿನ ಟೀಕೆಗೆ ತುಂಬಿದ ಕೊಡದ ಚಾಟಿ. ತೆರಿಗೆ ಲೆಕ್ಕಾಚಾರ ರಾಜ್ಯಕ್ಕಾದ ಅನ್ಯಾಯ, ಜೊತೆಗೆ ಮತ್ತೆರಡು ಬಜೆಟ್ಗಳನ್ನು ಮಂಡಿಸುವ ಆಶಾವಾದ. ಹೀಗೆ ಇವತ್ತು ವಿಧಾನಸಭೆಯಲ್ಲಿ ಸಿಎಂ ಸಿದ್ದರಾಮಯ್ಯ ತಾವು ಮಂಡಿಸಿದ ಬಜೆಟ್ ಅನ್ನ ಟೀಕಿಸಿದವರಿಗೆ ಸಮಾಜವಾದ, ಪ್ರಜಾಪ್ರಭುತ್ವದ ಆಶಯಗಳ ಸುತ್ತಲೇ ಸುತ್ತಿಸಿ ಲೆಕ್ಕಾಚಾರದ ಪಾಠ ಮಾಡಿದ್ರು. ನೀರು ಕುಡಿಸಿದ ಅಪ್ಪನ ಆರೈಕೆಯಿಂದ ಹಿಡಿದು ಹಣಕಾಸು ಸಚಿವ ಆಗುವವರೆಗಿನ ಎಲ್ಲ ಸವಾಲುಗಳನ್ನ ಮೆಲುಕು ಹಾಕಿದ್ರು. ನೀರು ಕುಡಿಸೋದು ಮಾಡಿಬಿಟ್ಟಿದೆ, ನನಗೆ ಜವಾಬ್ದಾರಿ ಕೊಟ್ಬಿಟ್ಟಿದೆ ನಮ್ಮಪ್ಪ. ಅವ್ರನ್ನ ಮೆಚ್ಚಬೇಕು, ಅವ್ರನ್ನ ಮೆಚ್ಚಬೇಕು. ಇನ್ನೇನಾದ್ರು ಹೇಳೋದಿದೆಯಾ? ಹೇಳ್ತೀನಿ. ಹೇಳ್ಬಿಡು. ಅವ್ರ ತಂದೆಯವರು ನೀರು ಕುಡಿಸಿ ಅಂತ ಹೇಳಿ ಅವ್ರು ಟ್ರೈನಿಂಗ್ ಕೊಟ್ಟವ್ರೆ. ಅದಕ್ಕೆ ತನಗೆ ರಾಹುಕಾಲ, ಗುಳಿಕ ಕಾಲದಲ್ಲಿ ನಂಬಿಕೆ ಇಲ್ಲ ಅಂತ ಹೇಳುತ್ತಲೇ ಈ ಬಾರಿ ಅಧಿಕಾರಿಗಳು ಹಾಗೂ ನನ್ನ ಕುಟುಂಬಸ್ಥರ ಸಲಹೆಯ ಮೇರೆಗೆ ರಾಹುಕಾಲಕ್ಕೂ ಮೊದಲೇ ಬಜೆಟ್ ಮಂಡಿಸಿದ್ದೆ ಎಂದು ಸದನದಲ್ಲಿ ಒಪ್ಪಿಕೊಂಡ್ರು. ಹಾಗಿದ್ದರೂ ಆ ರೀತಿ ಬಜೆಟ್ ಮಂಡಿಸಿದ್ದು ಪ್ರಜಾಪ್ರಭುತ್ವದಲ್ಲಿ ಎಲ್ಲರ ಸಲಹೆಗಳನ್ನೂ ಸ್ವೀಕರಿಸಬೇಕು ಎನ್ನುವ ಕಾರಣಕ್ಕಾಗಿ ಎಂಬ ಸಮರ್ಥನೆ ಕೊಟ್ರು. ಜೊತೆಗೆ ಮಾಂಸಾಹಾರದ ವಿಚಾರದಲ್ಲೂ ಶಿವರಾತ್ರಿ, ಯುಗಾದಿ ಅಂತೆಲ್ಲ ನೋಡಲ್ಲ ಅಂದ್ರು. ರಾಹುಕಾಲ, ಗುಳಿಕ ಕಾಲ ನೋಡ್ಕೊಂಡು ಬಜೆಟ್ ಮಂಡಿಸಿದ್ದಾರೆ ಅಂತ ನಿಜ. ಈಗ ನಿನ್ನತ್ತೆ ಅವ್ರ ಮಾತು ಕೇಳಬೇಕಲ್ಲಪ್ಪ. ಬಹುತೇಕ ಜನ ನಾನು ಹಿಂದೆ ಎಲ್ಲ ಮಂಡಿಸ್ತಿದ್ದೆ, ರಾವು ಕಾಲದಲ್ಲಿ ಮಂಡಿಸಿದ್ದೀನಿ ಹಿಂದೆ ಎಲ್ಲ ಬಜೆಟ್ಗಳೆಲ್ಲ. ಈಗ ಈ ಸಾರಿ ನಮ್ಮ ಆಫೀಸರ್ಸ್ಗಳು ಮತ್ತೆ ನಮ್ಮ ಮನೆಯವರೆಲ್ಲ ಹೇಳಿದ್ರು, ರಾವು ಕಾಲದಲ್ಲಿ ಮಂಡಿಸೋದು ಬೇಡ ಸರ್, ಸ್ವಲ್ಪ ಮುಂಚಿತವಾಗಿ ಮಂಡಿಸಿ ಅಂತಂದ್ರು. ನಾನು ಅವ್ರ ಬೆಲೆಗೂ ನಮ್ಮ ಡೆಮಾಕ್ರಸಿನಲ್ಲಿ ನಂಬಿಕೆ ಇಟ್ಕೊಂಡಿರೋನು ನಾನು. ಕೇಳಪ್ಪ ಇಲ್ಲಿ, ನಾನು ಇವತ್ತು ಕೂಡ ರಾವು ಕಾಲ, ಗುಳಿಕ ಕಾಲ ನಂಬಲ್ಲ. ಬಜೆಟ್ ಮಂಡಿಸಲ್ಲ. ಹಿಂದೆ ಎಲ್ಲ ಮಂಡಿಸಿದೀನಿ ನಾನು, ರಾವು ಕಾಲದಲ್ಲಿ ಮಂಡಿಸಿದ್ದೀನಿ, ಬೇಕಾದ್ರೆ ತೆಗೆದು ನೋಡಿ. ಗುಳಿಕ ಕಾಲದಲ್ಲಿ ಮಂಡಿಸಿದ್ದೀನಿ, ನನಗೆ ನಂಬಿಕೆ ಇಲ್ಲ. ಅವತ್ತಿನ ಪರಿಸ್ಥಿತಿ ಬೇರೆ ಇತ್ತು, ಇವತ್ತಿನ ಪರಿಸ್ಥಿತಿ ಬೇರೆ ಇದೆ. ಮುಂದಿನ ಬಜೆಟ್ ನೀವೇ ಮಂಡಿಸ್ಬೇಕಲ್ಲ, ಅದಕ್ಕೆ ಇದು ಕಾಲ ಎಲ್ಲ ನೋಡಿರೋದು. ಕಾಲಯ ತಸ್ಮೇ ನಾಮ. ಅದಕ್ಕೊಂದು ಪೀಠಿಗೆ ಹಾಕೊಂಡಿದ್ದೀರ ಅಷ್ಟೇ, ಒಂದು ಸ್ಟೆಪ್. ಯಾವ ಪೀಠಿಗೆನೂ ಹಾಕೊಂಡಿಲ್ಲ. ಕೇಳ್ರಿ ಇಲ್ಲಿ, ನಾನು ಯಾವತ್ತೂ ರಾವು ಕಾಲ ನೋಡಿಲ್ಲ, ಯಾವತ್ತೂ ಗುಳಿಕ ಕಾಲ ನೋಡಿಲ್ಲ, ಯಮಗಂಡ ಕಾಲ ನೋಡಿಲ್ಲ. ಯಾವತ್ತು ಸೂರ್ಯಗ್ರಹಣ ಇದೆಯಲ್ಲ, ಯುಗಾದಿ ಹಬ್ಬದ ದಿನ ಯಾರಾದರೂ ಮಾಂಸ ತಿಂತಾರೇನ್ರಿ? ಶಿವರಾತ್ರಿ ಹಬ್ಬದ ದಿನ ಮಾಂಸ ತಿಂತಾರೆ, ನಾನು ತಿಂತೀನಿ. ನಥಿಂಗ್ ರಾಂಗ್. ಎಲ್ಲ ದಿನನೂ ಒಂದೇನೆ, ಹಬ್ಬ ಅಂತ ಮಾಡ್ತೀವಿ ಅಷ್ಟೇನೆ. ಶಿವಕುಮಾರ್
ಅದು ಅವ್ರವ್ರ ನಂಬಿಕೆ. ಹೀಗೆ ನಂಬಿಕೆಗಳ ಸುತ್ತ ಮಾತು ಆರಂಭಿಸಿದ ಸಿದ್ದರಾಮಯ್ಯ ನಂತರ ಸಾಲದ ಸರ್ಕಾರ, ಸಾಲ ಹೊರಿಸಿದ ಸರ್ಕಾರ ಎಂಬೆಲ್ಲ ಟೀಕೆಗಳಿಗೆ ಖಡಕ್ಕು ಉತ್ತರ ಕೊಟ್ರು. ದೇಶದ ಬೇರೆ ಬೇರೆ ರಾಜ್ಯಗಳಿಗೆ ಹೋಲಿಸಿದ್ರೆ ನಮ್ಮ ಸಾಲ ಕಡಿಮೆ ಎಂದ್ರು. ಕೇಂದ್ರ ಸರ್ಕಾರವೇ ವರ್ಷದಿಂದ ವರ್ಷಕ್ಕೆ ಸಾಲ ಜಾಸ್ತಿ ಮಾಡಿ ಹೊರೆ ಹೊರಿಸ್ತಿದೆ ಎಂದು ತಿರುಗೇಟು ಕೊಟ್ರು. ಕೇಂದ್ರ ಸರ್ಕಾರದ ಸಾಲ 2014ರಲ್ಲಿ ಕೇವಲ 53.11 ಲಕ್ಷ ಕೋಟಿಗಳಿತ್ತು. ಮೋದಿ ಸರ್ಕಾರ ಅಧಿಕಾರಕ್ಕೆ ಬಂದ ಮೇಲೆ 2026ರಲ್ಲಿ ಅದು 165 ಲಕ್ಷ ಕೋಟಿಗೆ ಮುಟ್ಟಿದೆ. ಈ ಒಂದೇ ವರ್ಷದಲ್ಲಿ 16.96 ಲಕ್ಷ ಕೋಟಿ ರೂಪಾಯಿ ಸಾಲ ಮಾಡಿರುವ ಕೇಂದ್ರ ಸರ್ಕಾರ ದೇಶದ ಜನರ ಮೇಲೆ ಹೊರಿಸಿದೆ ಎಂದರು. ಆದರೆ ಕರ್ನಾಟಕ ಸರ್ಕಾರ ಈವರೆಗೆ ಕೇವಲ 8,24,369 ಕೋಟಿ ರೂಪಾಯಿ ಸಾಲ ಮಾಡಿದೆ ಎಂದು ಸಮರ್ಥಿಸಿಕೊಂಡರು. ನರೇಂದ್ರ ಮೋದಿ ಅವರು ಪ್ರಧಾನಮಂತ್ರಿ ಆದಮೇಲೆ 165 ಲಕ್ಷಕ್ಕೂ ಹೆಚ್ಚು ಲಕ್ಷ ಕೋಟಿಗಳನ್ನು ಸಾಲ ಮಾಡಿದ್ದಾರೆ. ಬಜೆಟ್ ಬಗ್ಗೆ ಅರೆಬರೆ ತಿಳ್ಕೊಂಡು ಟೀಕೆ ಮಾಡುವುದು ಸರಿಯಲ್ಲ. ಟೀಕೆ ಮಾಡಿದ ತಕ್ಷಣ ಬಜೆಟ್ನ ಗಂಭೀರತೆ ಹೋಗಲ್ಲ. ಬಜೆಟ್ ಖಾಲಿ ಚೊಂಬು ಅಲ್ಲ, ತುಂಬಿದ ಕೊಡ ಎಂದು ಸಮರ್ಥಿಸಿಕೊಂಡ್ರು. ರಾಜ್ಯದ ಜಿಡಿಪಿ 9.4ರಷ್ಟಿದೆ. ಮುಗ್ಗಟ್ಟಿದ್ರೆ ಅಭಿವೃದ್ಧಿ ಆಗ್ತಿತ್ತಾ ಎಂದು ಪ್ರಶ್ನಿಸಿದ್ರು. ನರೇಂದ್ರ ಮೋದಿ ಅವರು ಪ್ರಧಾನಮಂತ್ರಿ ಆದಮೇಲೆ 165 ಲಕ್ಷಕ್ಕೂ ಹೆಚ್ಚು ಲಕ್ಷ ಕೋಟಿಗಳನ್ನು ಸಾಲ ಮಾಡಿದ್ದಾರೆ. ಅವರು ಸಾಲಗಾರರಲ್ವಾ ದೇಶ? ಖಾಲಿ ಚೊಂಬು ಅಂತ ನೀವು ಬಜೆಟ್ನ ಓದುವಾಗಲೇ ಹೋಗಿ ಎಲ್ಲ ಕರ್ನಾಟಕಕ್ಕೆ ಖಾಲಿ ಚೊಂಬಿಲ್ಲ, ಇದು ಭರ್ತಿ ಚೊಂಬೆ. ಖಾಲಿ ಚೊಂಬು ನಾನು ಕೇಂದ್ರದ ಬಜೆಟ್ ರಿಯಾಕ್ಟ್ ಮಾಡುವಾಗ ಹೇಳಿದ್ದಾಗ ಕರ್ನಾಟಕಕ್ಕೆ ಖಾಲಿ ಚೊಂಬು ಕೊಟ್ಟಿದ್ದಾರೆ ಅಂತ. ಅದಕ್ಕೆ ನೀವು ಖಾಲಿ ಚೊಂಬು ಹಿಡ್ಕೊಂಡು ಹೊರಟ್ಬಿಟ್ಟಿದ್ದೀರಿ. ಖಾಲಿ ಚೆಂಬು ಅಲ್ವೇ ಇಲ್ಲ, ಇದು ತುಂಬಿದ ಕೊಡ. 14ನೇ ಹಣಕಾಸಿನ ಆಯೋಗ ಏನಪ್ಪಾ ಅಂತ ಹೇಳಿದೆ ಅಂತಂದ್ರೆ, ಮಾರ್ಗಸೂಚಿ ಮಾನದಂಡಗಳು ಏನಪ್ಪಾ ಅಂತಂದ್ರೆ 3%ಗಿಂತ ಹೋಗಬಾರ್ದು, ಜಾಸ್ತಿ ಹೋಗಬಾರ್ದು. ಅಂದ್ರೆ ಕೇಂದ್ರ ಸರ್ಕಾರದ 16ನೇ ಹಣಕಾಸಿನ ಆಯೋಗದ ಮಾರ್ಗಸೂಚಿಗಳನ್ನು ಕೂಡ ಉಲ್ಲಂಘನೆ ಮಾಡಿದ್ದಾರೆ. ರಾಜ್ಯಗಳಿಗೆ ಬಹಳ ಪ್ರಮುಖವಾಗಿ ಪ್ರಗತಿಶೀಲ ರಾಜ್ಯಗಳಿದ್ದಾವಲ್ಲ, ಅವಕ್ಕೂ ಹೋಲಿಕೆ ಮಾಡೋದಾಗಲೂ ಕೂಡ ನಾವು ಕೆಳಗಡೆನೇ ಇದ್ದೇವೆ. ಕೇಂದ್ರ ಸರ್ಕಾರದಿಂದ ರಾಜ್ಯ ಸರ್ಕಾರಕ್ಕೆ ಪದೇ ಪದೇ ಮೋಸ ಹಾಗೂ ತಾರತಮ್ಯಗಳು ಆಗ್ತಿವೆ ಅನ್ನೋದ್ರ ಬಗ್ಗೆ ಲೆಕ್ಕದ ಪಟ್ಟಿಯನ್ನೇ ಸದನದ ಮುಂದಿಟ್ಟರು ಸಿಎಂ. ಕೇಂದ್ರ ಸರ್ಕಾರ, ಹಣಕಾಸು ಆಯೋಗ ಬಜೆಟ್ ಅನುದಾನ ಹಂಚಿಕೆ, ಜಿಎಸ್ಟಿ ಪಾಲಿನಲ್ಲೂ ಅನ್ಯಾಯ ಮಾಡುತ್ತಿದೆ. ಭದ್ರಾ ಮೇಲ್ದಂಡೆ ಯೋಜನೆಗೆ 5,300 ಕೋಟಿ ಕೊಡ್ತೇವೆ ಅಂದ್ರು, ಅದನ್ನೂ ಕೊಡ್ಲಿಲ್ಲ. 14ನೇ ಹಣಕಾಸು ಆಯೋಗದಲ್ಲಿ 4.173% ಪಾಲು ಸಿಕ್ಕಿತ್ತು. ಆದರೆ 15ನೇ ಹಣಕಾಸು ಆಯೋಗದಲ್ಲಿ 3.647% ಪಾಲು ಮಾತ್ರ ಸಿಕ್ಕಿದೆ. 1% ಅನುದಾನ ಕಡಿಮೆಯಾಗಿದೆ. ಇದು ಮೋಸ ಅಲ್ವಾ ಎಂದು ಪ್ರಶ್ನಿಸಿದ್ರು. ರಾಜ್ಯದ ಪಾಲಿನ 11,495 ಕೋಟಿ ವಿಶೇಷ ಅನುದಾನ ಕೊಟ್ಟೇ ಇಲ್ಲ. ನಮ್ಮ ತೆರಿಗೆ ನಮ್ಮ ಹಕ್ಕು, ಅದನ್ನ ಪಡೆಯಲು ಹೋರಾಟ ಮಾಡುವುದು ಅನಿವಾರ್ಯ ಎಂದರು. ನಮ್ಮ ತೆರಿಗೆ ನಮ್ಮ ಹಕ್ಕು, ನಮ್ಮ ತೆರಿಗೆ ನಮ್ಮ ಹಕ್ಕು. ಇದಕ್ಕೋಸ್ಕರ ಡೆಲ್ಲಿ ಕರ್ಕೊಂಡೋಗಿ ನಮ್ಮ ಎಲ್ಲ ಮಾನ್ಯ ಸದಸ್ಯ MLAಗಳನ್ನೆಲ್ಲ ಕರ್ಕೊಂಡೋಗಿ ಚಳುವಳಿ ಮಾಡೋದು, ಪ್ರತಿಭಟನೆ ಮಾಡೋದು. ನಮ್ಮ ತೆರಿಗೆ ನಮ್ಮ ಹಕ್ಕು. 11,495 ಕೋಟಿ ಬರಬೇಕಾಗಿತ್ತು, ಬರಲಿಲ್ಲ. GST ಕಲೆಕ್ಷನ್ ನಲ್ಲಿ ವಿ ಆರ್ ನಂಬರ್ 2. ನಾವು ಕಳೆದ ವರ್ಷ 2,92,000 ಈ ವರ್ಷ ತೆರಿಗೆ ಬಂದಿರೋದು ನಮಗೆ. ಅದಕ್ಕೋಸ್ಕರ ನಮ್ಮ ಹೋರಾಟ ಮಾಡ್ತೀವೋ ಹೊರತು, ನ್ಯಾಯಯುತವಾಗಿ ಮಾಡ್ತಾ ಇದ್ದೀವೋ ಹೊರತು ಸುಮ್ಮನೆ ಮಾಡೋದಿಲ್ಲ. ಅದಕ್ಕೆ ಈ ಬಜೆಟ್ ಸೆಷನ್ ಎಲ್ಲ ಆದ್ಮೇಲೆ ಒಂದ್ಸಾರಿ ಹೋಗೋಣ, ಎಲ್ಲ ಒಟ್ಟಿಗೆ, ನಾನು ನೀವು ಎಲ್ಲ JDSನವರು ನಾವೆಲ್ಲ ಒಟ್ಟಿಗೆ ಹೋಗೋಣ, ಹೋಗಿ ನಿಮ್ಮ ನಾಯಕತ್ವದಲ್ಲಿ ಹೋಗೋಣ. ಬಜೆಟ್ ಭಾಷಣದ ವೇಳೆ ಪ್ರತಿಪಕ್ಷಗಳು ಹಾಗೂ ವಿರೋಧಿಗಳಿಗೆ ನೇರ ಟಕ್ಕರ್ ಕೊಟ್ಟರು ಸಿಎಂ. ಅಧಿಕಾರದಲ್ಲಿ ಎಷ್ಟು ದಿನ ಇರ್ತೇನೆ ಅನ್ನೋದು ಮುಖ್ಯವಲ್ಲ, ಇರುವಷ್ಟು ದಿನ ಏನು ಮಾಡಿದ್ದೀವಿ ಅನ್ನೋದು ಮುಖ್ಯ ಎಂದ್ರು. ಹೈಕಮಾಂಡ್ ಹೇಳುವವರೆಗೂ ನಾನೇ ಸಿಎಂ ಎಂದು ಸದನದಲ್ಲೇ ಘೋಷಣೆ ಮಾಡಿದ್ರು. ಹೈಕಮಾಂಡ್ ಎಲ್ಲಿಯವರೆಗೆ ಹೇಳುತ್ತೋ ಅಲ್ಲಿವರೆಗೆ ನಾನೇ ಮುಖ್ಯಮಂತ್ರಿ ಆಗಿರುತ್ತೇನೆ, ಇನ್ನೂ 2 ಬಜೆಟ್ ಮಂಡನೆ ಮಾಡ್ತೇನೆ ಎಂದ್ರು. ನಾವು ಇವತ್ತು ಅಧಿಕಾರದಲ್ಲಿ ಇರ್ಬೋದು, ನಾಳೆ ಹೋಗ್ಬೋದು. ಎಷ್ಟು ದಿನ ಅಧಿಕಾರದಲ್ಲಿ ಇರ್ತೀವಿ ಅನ್ನೋದು ಬಹಳ ಮುಖ್ಯ ಅಲ್ಲ. ಆದರೆ ಅಧಿಕಾರದಲ್ಲಿ ಇದ್ದಾಗ ನಾವು ಏನು ಮಾಡ್ತೀವಿ ಅಂತಕ್ಕಂಥದ್ದು ಬಹಳ ಮುಖ್ಯ.
ಅವರು 28ಕ್ಕೂ ಗೆಲ್ತಾರೆ, 28ಕ್ಕೂ ಗೆದ್ದೇ ಗೆಲ್ತಾರೆ. ಅವ್ರು ಎಲ್ಲಿವರೆಗೆ ನಿಂತ್ಕೊತಾರೆ ಅಲ್ಲಿವರೆಗೂ ಗೆದ್ದೇ ಗೆಲ್ತಾರೆ. ಹೈಕಮಾಂಡ್ ಎಲ್ಲಿವರೆಗೆ ತೀರ್ಮಾನ ಮಾಡ್ತಾರೆ ಅಲ್ಲಿವರೆಗೆ ಇರ್ತಾರೆ. ಅಶೋಕ್ ಮುಖ್ಯಮಂತ್ರಿ ಆದ್ರೂ ಖುಷಿ, ನಾನು ಮುಖ್ಯಮಂತ್ರಿ ಆದ್ರೂ ಖುಷಿ, ಅರವಿಂದ್ ಬೆಲ್ಲದಾದ್ರೂ ಖುಷಿ, ಶಿವಕುಮಾರ್ ಆದ್ರೂ ಖುಷಿ ಅಂತ ಹೇಳಿ ಅಲ್ಲ ಒಂದ್ಸರಿ. ಯಾರಾದ್ರೂ ನಮ್ಮಲ್ಲಿ ಯಾರಾದ್ರೂ ಮುಖ್ಯಮಂತ್ರಿ ಆದ್ರೂ ಕೇಳಪ್ಪ, ನಮ್ಮಲ್ಲಿ 224 ಜನ MLAಗಳಿದ್ದಾರೆ. ಆ 224 ಕೂಡ 224 ಜನನು ಎಲಿಜಿಬಲ್. ಅವರಲ್ಲಿ ಯಾರು ಮುಖ್ಯಮಂತ್ರಿ ಆದರೂ ಕೂಡ ಖುಷಿನೇ. ಭೋಜನ ವಿರಾಮದ ಬಳಿಕ ಶುರುವಾದ 2ನೇ ಹಂತದ ಭಾಷಣದ ಚರ್ಚೆ ವೇಳೆಯೂ ನಾನೇ ಸಿಎಂ ಅನ್ನೋ ಸಂದೇಶ ರವಾನಿಸಿದ್ರು. 2028ಕ್ಕೂ ನಮ್ಮದೇ ಸರ್ಕಾರ ಬರುತ್ತೆ, ಇನ್ನೂ 2 ವರ್ಷ ನಾನೇ ಬಜೆಟ್ ಮಂಡಿಸ್ತೇನೆ ಎಂದ್ರು. 28 ನಾವೇ ಅಧಿಕಾರದಲ್ಲಿ, 28 ಆದ್ಮೇಲೂ ಕೂಡ ನಾವೇ ಅಧಿಕಾರಕ್ಕೆ ಬರ್ತೀವಿ. ಆಯ್ತು, ಈ 2 ಬಜೆಟ್ ಹೇಳಿ. 2 ಬಜೆಟ್ ಕೂಡ ನಾನು ಹೈಕಮಾಂಡ್ ಅಲೋ ಮಾಡಿದ್ರೆ ನಾನು ಇಲ್ಲೇ ನಾನೇ ಬಜೆಟ್ ಮಾಡ್ತೀನಿ. ಈ ಮಧ್ಯೆ 1994ರಲ್ಲಿ ದೇವೇಗೌಡ ಸರ್ಕಾರದಲ್ಲಿ ಹಣಕಾಸು ಸಚಿವನಾಗಿದ್ದಾಗ ಪತ್ರಕರ್ತ ಲಂಕೇಶ್ ಟೀಕೆ ಮಾಡಿದ್ದು, ಆ ಟೀಕೆಯನ್ನೇ ಸವಾಲಾಗಿ ತೆಗೆದುಕೊಂಡು 17 ಬಜೆಟ್ ಮಂಡಿಸಿದ್ದನ್ನು ಸಿಎಂ ಉಲ್ಲೇಖಿಸಿದ್ರು. ಇಸ್ಪಿಟ್ ಗುಲಾಮನ ಮೋಸ, ಕುರಿ ಲೆಕ್ಕ ಬರೆದವನು ಅಂತೆಲ್ಲ ಬರೆದಿದ್ದನ್ನ ಎಳೆ ಎಳೆಯಾಗಿ ಬಿಚ್ಚಿಟ್ಟರು. ಅವ್ರ ಪತ್ರಿಕೆಯಲ್ಲಿ ಬರೆದ್ರು, ಇಸ್ಪಿಟ್ ಗುಲಾಮ ಮಾಡಿದ ಮೋಸ. ನಾನು 94ರಲ್ಲಿ ಫೈನಾನ್ಸ್ ಮಿನಿಸ್ಟರ್ ಆದೆ. ಸಿದ್ದರಾಮಯ್ಯನಿಗೆ 100 ಕುರಿ ಲೆಕ್ಕ ಹಾಕಕ್ಕೆ ಬರಲ್ಲ, ಈ ರಾಜ್ಯದ ಹಣಕಾಸಿನ ಲೆಕ್ಕ ಹೆಂಗ ಹಾಕ್ತಾನೆ ಅಂತ ಬರೆದ್ರು. ನೋಡಿ, ಅದು ಬರೆದದ್ರಿಂದ ನಾನು ಒಂದು ಸವಾಲಾಗಿ ಸ್ವೀಕಾರ ಮಾಡಿ 17 ಬಜೆಟ್ ಮಂಡಿಸ್ತೆ. ಈಗ ಈ ಮಧ್ಯೆ ಸಿಎಂ ಹಾಕೊಂಡಿದ್ದ ಶಾಲು, ಡಿಕೆಶಿ ಹಾಕಿಕೊಳ್ಳುತ್ತಿರುವ ಶಾಲುಗಳ ಬಗ್ಗೆಯೂ ಸದನದಲ್ಲಿ ಸ್ವಾರಸ್ಯಕರ ಚರ್ಚೆಗಳು ನಡೆದವು. ಶಾಲು ಹಾಕ್ಕೊಂಡೇ ನೀವು ಸಿಎಂ ಆಗಿದ್ದೀರಿ, ಈಗ ಸಿಎಂ ಆಗೋದಕ್ಕೆ ಪೂಜೆ ಮಾಡ್ತಿರೋ ಡಿಕೆಶಿ ಕೂಡ ಶಾಲು ಹಾಕೋದಕ್ಕೆ ಶುರು ಮಾಡಿದ್ದಾರೆ ಎಂದು ಪ್ರತಿಪಕ್ಷದ ಅಶೋಕ್ ಹಾಗೂ ಸುನಿಲ್ ಕುಮಾರ್ ಕೆಣಕಿದ್ರು. ಕಳೆದ 8 ವರ್ಷದಿಂದ ಇವರೇ ಮುಖ್ಯಮಂತ್ರಿಗಳಾಗಿ ಬರ್ತಾವದಾರಲ್ಲ, ಇವ್ರದ್ದು ಯಾವುದೋ ಒಂದು ಸಿದ್ಧಾಂತ ಇರಬೇಕು. ಕರ್ಮ ಇಲ್ಲ ಅಂತ ಹೇಳಿದ್ರೆ ಪುಣ್ಯವನ್ನೇ ಮಾಡಿ ಬಂದಿದ್ದೀರಾ ಅಂತ ನೀವು ಹಂಗಾರೆ. ಕಾಮಾಖ್ಯದಲ್ಲಿ, ಗೌಹಾಟಿ ಕಾಮಾಖ್ಯದಲ್ಲಿ ಪೂಜೆಗಳೆಲ್ಲ ಮಾಡಿಸ್ತಾ ಇದ್ದಾರೆ. ನಿಮಗೆ ಶಾಲ ಹಾಕಿದ್ಮೇಲೆ ಅಧಿಕಾರ ಸಿಕ್ತು ಅಂತ ನಂಬಿಕೆ ಮೇಲೆ ಶಿವಕುಮಾರ್ ಶಾಲ ಹಾಕ್ಲಿಕ್ಕೆ ಶುರು ಮಾಡಿದ್ದಾರೆ. ಇಲ್ಲ, ನನಗೆ ಇದು ಅಧಿಕಾರ ಮುಖ್ಯಮಂತ್ರಿ ಆಗಕ್ಕಿಂತ ಮುಂಚಿತವಾಗಿ ಅವಾಗಿಂದ ಶಾಲ ಹಾಕ್ತಿದ್ರಲ್ಲ, ಈಗ ಶಾಲ ಹಾಕ್ತಾ ಇರೋದು ನಾನು ಹೇಳಿದೆ. ಈಗ ನಿನಗೆ ಸುನೀಲ್ ಕುಮಾರ್, ನೀನು ಕೇಳಿಸ್ಕೊಳ್ಳಿಲ್ಲ ನಾ ಕಾಣಿಸ್, ನಾನು ಆ ಥರ ಟವಲ್ ಹಾಕತ್ತಿದ್ದೆ. ಈ ಎಲ್ಲ ಚರ್ಚೆಗಳ ನಡುವೆಯೇ ನಾನೇ ಮುಂದಿನ ಸಿಎಂ ಅಂತ ಹೇಳಪ್ಪ ನೋಡೋಣ ಎಂದು ಅಶೋಕ್ ಅವರನ್ನ ಸಿಎಂ ಕೆಣಕಿದ್ರು. ವಿಜಯೇಂದ್ರ ಕಾದು ಕೂತಿರೋವಾಗ ಪ್ರತಿಪಕ್ಷ ನಾಯಕ ಸ್ಥಾನದಿಂದ ಸಿಎಂ ಆಗ್ತೀನಿ ಅಂತ ಹೇಳು ನೋಡೋಣ ಅಂತ ಅಶೋಕ್ ಕಾಲೆಳೆದ್ರು ಸಿಎಂ. ನೀನು ಮುಖ್ಯಮಂತ್ರಿ ಆದ್ರೂ ಸಂತೋಷ ಪಡೋನು ನಾನು. ಅಲ್ಲ ಸರ್, ಅರವಿಂದ ಬೆಲ್ಲದ ಮುಖ್ಯಮಂತ್ರಿ ಆದ್ರೂ ಕೂಡ ಸಂತೋಷ ಪಡೋನು. ಇವನು ಅಶೋಕ್ ಮುಖ್ಯಮಂತ್ರಿ ನಡೆಯಲ್ಲಿ ವಿಜಯೇಂದ್ರ ಕಾಯ್ಕ ಕೂತಿದ್ದಾರೆ. ವಿಜಯೇಂದ್ರ ಯಾರಿಗೂ ಬಿಡಲ್ಲ. ನಿಮ್ಮಲ್ಲಿ ಬಿಡಿ ಸರ್, ನೀವೇ ಹೈಕಮಾಂಡ್ ಎಂದ ಸುನಿಲ್ ಕುಮಾರ್ಗೂ ಸಿಎಂ ತಿರುಗೇಟು ಕೊಟ್ರು. ತಾಕತ್ತಿದ್ರೆ, ದಮ್ಮಿದ್ರೆ ಬಿಜೆಪಿಗೂ ಮೋದಿಗೂ ಹಾಗೆ ಹೇಳು ಅಂದ್ರು. ನಾನು ಹೇಳಲಿಕ್ಕೆ ಏನು ಹೊರಟಿದ್ದಂದ್ರೆ, ರಾಷ್ಟ್ರೀಯ ಅಧ್ಯಕ್ಷರು ಮಾತನ್ನು ಕೇಳಲಿಲ್ಲ, ಈಗಲೂ ನೀವು ಹೈಕಮಾಂಡ್ ಮಾತನ್ನು ಕೇಳಬಾರ್ದು. ಈ ರಾಜ್ಯದ ಗಟ್ಟಿ ನೀವು, ಈ ರಾಜ್ಯದ ನಂಬರ್ 1. ಹಂಗಾಗಿ ಯಾವ ಹೈಕಮಾಂಡ್ ಸರ್ ನಿಮ್ ಮುಂದೆ ಬಿಸಾಕ್ಬೇಕು ನೀವು ಹೈಕಮಾಂಡ್. ನೀನು ಬಿಜೆಪಿಗೆ ನೋಡ, ವಾಜಪೇಯಿ ಮೋದಿ ಅವರಿಗೆ ಥೂ ಅಂತೇನು, ಥೂ ಅನ್ನು ನೋಡೋಣ. ವಾಜಪೇಯಿ ಅಲ್ಲ, ಮೋದಿ ಅವರಿಗೆ ಥೂ ಅಂತನ್ರಿ. ದಮ್ಮಿದ್ರೆ, ನಿಮ್ಗೆ ದಮ್ಮಿದ್ರೆ ಮೋದಿ ಅವ್ರ ಮಾತನ್ನ ಕೇಳಲ್ಲ. ಹೀಗೆ ಎಲ್ಲ ವಾದ ಪ್ರತಿವಾದ ವಾಗ್ವಾದಗಳೊಂದಿಗೆ ಬಜೆಟ್ ಮೇಲಿನ ಚರ್ಚೆ ಮುಗಿದಿದೆ. ಅಂಕಿ ಅಂಶಗಳ ಮೂಲಕ ಸಿಎಂ ಬಜೆಟ್ ಅನ್ನ ಸಮರ್ಥಿಸಿಕೊಂಡಿದ್ದಾರೆ. ಇದೇ ಅಜೆಂಡಾ ಇದೀಗ ಬೈ ಎಲೆಕ್ಷನ್ ಅಖಾಡದಲ್ಲೂ ಮೇಳೈಸಲಿದೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ಹೀಗೆ ಸದನದಲ್ಲಿ ಬಹಳಷ್ಟು ಸ್ವಾರಸ್ಯಕರವಾದಂತಹ ಚರ್ಚೆಯು ನಡೆದಿದೆ. ಜೊತೆಗೆ ಗಂಭೀರವಾಗಿರ್ತಕ್ಕಂಥ ವಿಚಾರಗಳ ಬಗ್ಗೆಯೂ ಕೂಡ ಸರ್ಕಾರ ಉತ್ತರವನ್ನು ಕೊಟ್ಟಿದೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯರು ಉತ್ತರವನ್ನು ಕೊಟ್ಟಿದ್ದಾರೆ, ವಿಶೇಷವಾಗಿ ಬಜೆಟ್ನ ಅಂಕಿಅಂಶಗಳಿಗೆ ಸಂಬಂಧಿಸಿದಂತೆ. ಮುಖ್ಯವಾಗಿ ಸರ್ವಪಕ್ಷ ಸಭೆ ಇವತ್ತು ದೆಹಲಿಯಲ್ಲಿ ನಡೆದಿದೆ.
ರಾಜನಾಥ್ ಸಿಂಗ್ ಅವರ ನೇತೃತ್ವದಲ್ಲಿ ನಡೆದಿರುವಂತಹ ಸಭೆ. ಈ ಸಭೆಗೂ ಮುಂಚಿತವಾಗಿ ಸೇನಾಧಿಕಾರಿಗಳ ಜೊತೆಗೂ ಕೂಡ ರಾಜನಾಥ್ ಸಿಂಗ್ ಅವರು ಸಭೆಯನ್ನು ನಡೆಸಿದ್ದಾರೆ. ಏನೇನಾಯಿತು ಅನ್ನೋದನ್ನು ನಾನು ವಿವರಿಸ್ತಾ ಹೋಗ್ತೀನಿ. ಬಹಳ ಮುಖ್ಯವಾಗಿ ಮಧ್ಯಪ್ರಾಚ್ಯ ಯುದ್ಧದಿಂದಾಗಿ ಭಾರತೀಯ ಸೇನೆ ಅಲರ್ಟ್ ಆಗಿರಬೇಕು ಅನ್ನುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಕ್ಷಣಾ ಸಚಿವರು ರಣತಂತ್ರವನ್ನು ರೂಪಿಸಿದ್ದಾರೆ. ಮಧ್ಯಪ್ರಾಚ್ಯ ಯುದ್ಧದಿಂದಾಗಿ ಯುದ್ಧದ ಕಾರಣಕ್ಕಾಗಿ 3 ಸೇನಾಪಡೆಗಳೊಂದಿಗೆ ರಕ್ಷಣಾ ಸಚಿವರು ಸಭೆಯನ್ನು ನಡೆಸಿದರೆ CDS ಹಾಗೆಯೇ 3 ಸೇನೆಗಳ ಮುಖ್ಯಸ್ಥರು ಕೂಡ ಈ ಒಂದು ಸಭೆಯಲ್ಲಿ ಭಾಗಿಯಾಗಿದ್ದರು. ಮೊನ್ನೆ, ನಿನ್ನೆ ಮತ್ತು ಇವತ್ತು 3 ದಿವಸಗಳಿಂದಲೂ ಕೂಡ ಈ ಸಭೆಗಳನ್ನು ನಡೆಸ್ತಾ ಇದ್ದಾರೆ. ಸೇನಾಪಡೆಗಳ ಸನ್ನದ್ಧತೆಯ ಬಗ್ಗೆಯೂ ಕೂಡ ಪರಿಶೀಲನೆಯನ್ನು ನಡೆಸ್ತಾ ಇದ್ದಾರೆ. ಎಲ್ಲ ಸೇನೆಗೆ ಸಂಬಂಧಪಟ್ಟಂತಹ ಎಲ್ಲ ಇನ್ಪುಟ್ಸ್ಗಳನ್ನು ಕೂಡ ರಕ್ಷಣಾ ಸಚಿವರಾಗಿ ರಾಜನಾಥ್ ಸಿಂಗ್ ಅವರು ಪಡ್ಕೊಳ್ತಾ ಇದ್ದಾರೆ. ದೇಶದ ಭದ್ರತೆಗೆ ಧಕ್ಕೆಯಾಗುವ ಸಂಭಾವ್ಯ ಕೃತ್ಯಗಳ ಬಗ್ಗೆಯೂ ಕೂಡ ಪರಾಮರ್ಶೆಯನ್ನು ಮಾಡ್ತಾ ಇದ್ದಾರೆ. ಆ ಮೂಲಕ ದೇಶದ ಭದ್ರತೆಗೆ ಪ್ರಥಮ ಪ್ರಾಧಾನ್ಯತೆಯನ್ನು ಕೊಡಬೇಕು. ಪಾಶ್ಚಿಮಾತ್ಯ ರಾಷ್ಟ್ರಗಳ ಆಕ್ರಮಣ ಅಥವಾ ದಾಳಿ ಎದುರಿಸುವುದಕ್ಕೆ ಯಾವುದೇ ರೀತಿಯಾದಂತಹ ಸನ್ನಿವೇಶಗಳು ಸಂದರ್ಭ ಬಂದಾಗಲೂ ಕೂಡ ಅದನ್ನು ಎದುರಿಸೋದಕ್ಕೆ ಬೇಕಾಗಿ ಭಾರತೀಯ ಸೇನೆ ಸರ್ವಸನ್ನದ್ಧವಾಗಿರಬೇಕು ಅನ್ನುವಂತಹ ನಿಟ್ಟಲ್ಲೂ ಕೂಡ ಚರ್ಚೆಯನ್ನು ನಡೆಸಲಾಗಿದೆ. ಗಡಿ ಭದ್ರತಾ ಪಡೆಗಳಿಗೂ ಕೂಡ ವಿಶೇಷ ಸೂಚನೆಯನ್ನು ರಕ್ಷಣಾ ಸಚಿವರು ಕೊಟ್ಟಿದ್ದಾರೆ. ಗಡಿಯಲ್ಲೂ ಕೂಡ ಯಾಕಂದರೆ ಅಲ್ಲಿ ಯುದ್ಧ ನಡೀತಾ ಇರುವಂತಹ ಸಂದರ್ಭದಲ್ಲಿ ಇಲ್ಲಿ ಉಗ್ರ ಚಟುವಟಿಕೆಗಳಾಗಲಿ ಬೇರೆ ಯಾವುದೇ ರೀತಿಯಂತಹ ಚಟುವಟಿಕೆಗಳಿಗಾಗಲಿ ಅವಕಾಶಗಳು ಸಿಗಬಾರದು ಅನ್ನುವಂತಹ ನಿಟ್ಟಿನಲ್ಲಿ ಗಡಿ ಭದ್ರತಾ ಪಡೆಗಳಿಗೂ ಕೂಡ ವಿಶೇಷ ಸೂಚನೆಗಳನ್ನು ರಕ್ಷಣಾ ಸಚಿವರು ನೀಡಿದ್ದಾರೆ. ಇದಾದ ನಂತರ ಇವತ್ತು ಸರ್ವಪಕ್ಷಗಳ ಸಭೆಯನ್ನು ಕರೆದಿದ್ದಾರೆ. ಯುದ್ಧದ ಬಿಕ್ಕಟ್ಟು, ಆತಂಕಗಳನ್ನು ಎದುರಿಸುವುದಕ್ಕೆ ಕೇಂದ್ರ ಸರ್ಕಾರ ಸನ್ನದ್ಧವಾಗಿದೆ ಅನ್ನುವಂಥದ್ದನ್ನು ಈ ಸಭೆಯಲ್ಲಿ ಚರ್ಚಿಸಲಾಗಿದೆ. ಮತ್ತು ವಿಶೇಷವಾಗಿ ಸರ್ವಪಕ್ಷ ಸಭೆ ಕರೆದು ಚರ್ಚೆಯನ್ನು ಹಿರಿಯ ಸಚಿವರುಗಳು ಮಾಡ್ತಾ ಇದ್ದಾರೆ. ಈ ಒಂದು ಸಭೆಯ ನೇತೃತ್ವವನ್ನು ರಾಜನಾಥ್ ಸಿಂಗ್ ಅವರು ವಹಿಸಿದ್ದಾರೆ. ಹಿರಿಯ ಸಚಿವರು, ಸರ್ಕಾರದ ಹಿರಿಯ ಸಚಿವರು, ರಕ್ಷಣಾ ಸಚಿವರಾಗಿರುವಂತಹ ರಾಜನಾಥ್ ಸಿಂಗ್ ಅವರು ಈ ಒಂದು ಸಭೆಯ ನೇತೃತ್ವವನ್ನು ವಹಿಸಿದ್ದಾರೆ. ಸರ್ವಪಕ್ಷ ಸಭೆ ಯುದ್ಧದ ವಿಚಾರದಲ್ಲಿ ಕೇಂದ್ರ ಕೈಗೊಳ್ಳುವ ಕ್ರಮ ಹಾಗೂ ನಿರ್ಧಾರಗಳನ್ನು ಮನವರಿಕೆ ಮಾಡಿಕೊಡುವಂತಹ ಕೆಲಸವನ್ನು ರಕ್ಷಣಾ ಸಚಿವರು ಹಾಗೆಯೇ ವಿದೇಶಾಂಗ ವ್ಯವಹಾರಗಳ ಸಚಿವರು ಕೂಡ ಮಾಡ್ತಾ ಇದ್ದಾರೆ. ಯುದ್ಧದ ವಿಚಾರದಲ್ಲಿ ಕೇಂದ್ರ ಸರ್ಕಾರ ಕೈಗೊಳ್ಳುವಂಥ ಕ್ರಮ ಮತ್ತು ನಿರ್ಧಾರಗಳ ಬಗ್ಗೆ ಮನವರಿಕೆಯನ್ನು ಮಾಡಿಕೊಡಲಾಗ್ತಾ ಇದೆ. ವಿಶೇಷವಾಗಿ ಈವರೆಗಿನ ನಿರ್ಧಾರಗಳು ಅಂದರೆ ಯುದ್ಧ ಶುರುವಾದಲ್ಲಿಂದ ಇಲ್ಲಿವರೆಗೆ ಭಾರತ ಸರ್ಕಾರ ಯಾವ್ಯಾವ ರೀತಿಯಂಥ ನಿರ್ಧಾರಗಳನ್ನು ಕೈಗೊಂಡಿದೆ, ಹಾಗೆಯೇ ಭವಿಷ್ಯದ ಮುಂಜಾಗ್ರತೆಗಳ ಬಗ್ಗೆ ಪ್ರತಿಪಕ್ಷಗಳಿಗೆ ಸರ್ಕಾರ ತೆಗೆದುಕೊಂಡಿರುವಂತಹ ಕ್ರಮಗಳು ಮತ್ತು ಕೈಗೊಳ್ಳಬಹುದಾಗಿರ್ತಕ್ಕಂತಹ ಕ್ರಮಗಳ ಬಗ್ಗೆ ಮನವರಿಕೆ ಮಾಡಿಕೊಡುವಂಥ ಮತ್ತು ಅವರನ್ನು ವಿಶ್ವಾಸಕ್ಕೆ ತೆಗೆದುಕೊಂಡು ಭಾರತ ಒಗ್ಗಟ್ಟಾಗಿ ಈ ಪರಿಸ್ಥಿತಿಯನ್ನು ಎದುರಿಸಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಸರ್ವಪಕ್ಷ ಸಭೆಯನ್ನು ಕರೆಯಲಾಗಿದೆ. ಈವರೆಗಿನ ನಿರ್ಧಾರಗಳು ಮತ್ತು ಮುಂದೆ ಭವಿಷ್ಯದಲ್ಲಿ ತೆಗೆದುಕೊಳ್ಳಬೇಕಾಗಿರುವಂಥ ನಿರ್ಧಾರಗಳ ಬಗ್ಗೆ. ಇನ್ನು ತೈಲದ ಅಭಾವ ಇಲ್ಲ, ಆತಂಕ ಬೇಡ ಅನ್ನುವಂಥದ್ದನ್ನು ಕೂಡ ಸರ್ವಪಕ್ಷ ಸಭೆಯಲ್ಲಿ ಮನವರಿಕೆ ಮಾಡಿಕೊಡುವಂತಹ ಪ್ರಯತ್ನ ನಡೆಯಿತು. ದೇಶದ ಹಲವು ಭಾಗಗಳಲ್ಲಿ ಗ್ಯಾಸ್, ಪೆಟ್ರೋಲ್, ಡೀಸೆಲ್ಗೆ ಪರದಾಟ ಮುಂದುವರಿತಾ ಇರುವಂಥದ್ದು, ಆತಂಕ ಇದ್ದೇ ಇದೆ. ಜನರು ಕೂಡ ದೊಡ್ಡ ಪ್ರಮಾಣದಲ್ಲಿ ಗ್ಯಾಸ್ ಬುಕ್ಕಿಂಗ್ ಮಾಡ್ತಾ ಇರುವಂಥದ್ದು ಅಥವಾ ಪೆಟ್ರೋಲ್ ಡೀಸೆಲ್ಗಳನ್ನು ತುಂಬಿಸ್ತಾ ಇರುವಂಥದ್ದನ್ನು ನೋಡ್ತಾ ಇದ್ವಿ. ಈ ಪರದಾಟವೂ ಕೂಡ ನಡೀತಾ ಇದೆ. ಇದೇ ಕಾರಣಕ್ಕಾಗಿ ಪೆಟ್ರೋಲ್ ಡೀಸೆಲ್ಗೂ ಮುಗಿಬಿದ್ದಿರುವಂತಹ ಜನರು ಈ ಒಂದು ವಿಚಾರವನ್ನು ಮುಂದಿಟ್ಟುಕೊಂಡೇ ಗೊಂದಲ, ಆತಂಕಗಳು ಬೇಡ ಅಂತ ಪೆಟ್ರೋಲಿಯಂ ಇಲಾಖೆ ಕೂಡ ಈ ಒಂದು ಸರ್ವಪಕ್ಷಗಳ ಸಭೆಯಲ್ಲಿ ಸಲಹೆಯನ್ನು ನೀಡಿದೆ. ವಿಶೇಷವಾಗಿ ಗೃಹ ಬಳಕೆ PNG, ಆಟೋ, ಕಾರುಗಳ CNG ಪೂರ್ಣ ಪ್ರಮಾಣದಲ್ಲಿ ಪೂರೈಕೆ ಆಗ್ತಾ ಇದೆ. PNG ಮತ್ತು LPG ಇವೆಲ್ಲರೂ ಕೂಡ ಪೂರ್ಣ ಪ್ರಮಾಣದಲ್ಲಿ ಪೂರೈಕೆಯನ್ನು ಮಾಡೋದ್ರ ಕಡೆಗೆ ಹೊರಟಿದ್ದಾರೆ. ಹೋಟೆಲ್ಗಳಿಗೆ 10% ಹೆಚ್ಚುವರಿ ಗ್ಯಾಸ್ ಸರಬರಾಜು ಮಾಡುವಂತಹ ಪ್ಲಾನ್ ಅನ್ನು ಕೂಡ ರೂಪಿಸಿಕೊಳ್ಳಲಾಗಿದೆ. ಹಾಗಾಗಿ ಕಮರ್ಷಿಯಲ್ ಸಿಲಿಂಡರ್ಗಳಿಗೆ ಯಾವುದೇ ರೀತಿಯಾದಂತಹ ತೊಂದರೆ ಬರಬಾರ್ದು, ಹೋಟೆಲ್ ಉದ್ಯಮಕ್ಕೆ ಯಾವುದೇ ಹೊಡೆತವನ್ನು ಬೀಳಬಾರ್ದು, ದೇಶದ ಒಳಗಡೆ ಉದ್ಯಮಕ್ಕೆ ಹೊಡೆತ ಬೀಳಬಾರ್ದು. ಪೆಟ್ರೋಲ್, ಡೀಸೆಲ್ ದಾಸ್ತಾನು ಸಾಕಷ್ಟಿದೆ, ಹೀಗಾಗಿ ಆತಂಕ ಪಡಬೇಕಾದಂಥ ಅವಶ್ಯಕತೆ ಇಲ್ಲ. ಯಾಕಂದರೆ ಕೆಲವರು ದೇಶದಲ್ಲಿ ದಾಸ್ತಾನು ಇಲ್ವೇನೋ ಅಂತ ತಿಳ್ಕೊಂಡು ತಮ್ಮ ಮನೆಯ ಒಂದು ಟ್ಯಾಂಕ್ಗಳನ್ನು ತೆಗೆದುಕೊಂಡು ಬಂದು ಅದರ ಮೂಲಕವಾಗಿ ಡೀಸೆಲ್ಗಳನ್ನು ತುಂಬಿಸ್ಕೊಂಡು ಹೋಗ್ತಾ ಇರುವಂಥದ್ದು ನಾವು ನೋಡ್ತಾ ಇದ್ವಿ. ಈ ರೀತಿಯಿಂದ ಬ್ಯಾರಲ್ಗಳನ್ನು ತಂದು ಅದರಲ್ಲಿ ಡೀಸೆಲ್ ತುಂಬಿಸ್ಕೊಂಡು ಹೋಗ್ತಾ ಇರೋದು ನೋಡ್ತಿದ್ವಿ. ಅಂಥದ್ರ ಅವಶ್ಯಕತೆ ಇಲ್ಲ, ಆತಂಕ ಬೇಡ. ಪೆಟ್ರೋಲ್, ಡೀಸೆಲ್ ಬೆಲೆ ಏರಿಕೆಯ ಪ್ರಸ್ತಾಪವೂ ಕೂಡ ಸದ್ಯಕ್ಕೆ ಇಲ್ಲ ಅಂತೇಳಿ ಕೇಂದ್ರ ಸರ್ಕಾರ ಹೇಳಿದೆ. ಪೆಟ್ರೋಲ್, ಡೀಸೆಲ್ನ ದರದ ಏರಿಕೆಯೂ ಕೂಡ ಆಗಲ್ಲ. ಗ್ಯಾಸ್ ಬುಕ್ಕಿಂಗ್ ಮಾಡೋದಕ್ಕೆ ಆನ್ಲೈನಲ್ಲಿ ಯಾವುದೇ ರೀತಿಯಾದಂಥ ಸಮಸ್ಯೆಗಳು ಇಲ್ಲ. ಅಂದರೆ ನೀವು ಗ್ಯಾಸ್ ಬುಕ್ಕಿಂಗನ್ನು ಮಾಡ್ಕೊಳ್ಬೋದು, ಆನ್ಲೈನ್ ಮೂಲಕವಾಗಿಯೇ ಬುಕ್ಕಿಂಗ್ ಮಾಡ್ಕೋಬೋದು. ಆ ಮೂಲಕ ನಿಮಗೆ ನಿಗದಿತ ಸಮಯದಲ್ಲಿ ಗ್ಯಾಸ್ ಬರುತ್ತೆ. ಯಾಕಂದರೆ 2 ಸಿಲಿಂಡರ್ ಇರುವಂತಹ ಗ್ರಾಹಕರು 43 ದಿನಗಳಿಗೊಮ್ಮೆ ಬುಕ್ಕಿಂಗನ್ನು ಮಾಡ್ಬೋದು. ಅಂದರೆ ಆಲ್ಟರ್ನೇಟಿವ್ ಸಿಲಿಂಡರ್ಗಳು ಇರೋದ್ರಿಂದಾಗಿ ಆಲ್ಮೋಸ್ಟ್ 60 ದಿವಸಗಳವರೆಗೆ ಬರುತ್ತೆ. ಹೀಗಾಗಿ 43 ದಿವಸದ ನಂತರ ನೀವು ಬುಕ್ಕಿಂಗನ್ನು ಮಾಡ್ಕೊಳ್ಬಹುದು ಅನ್ನುವಂತಹ
ಅಂಶವನ್ನು ಕೂಡ ಕೇಂದ್ರ ಸರ್ಕಾರ ಇವತ್ತು ನಡೆದಂಥ ಸರ್ವಪಕ್ಷಗಳ ಸಭೆಯಲ್ಲೂ ಕೂಡ ವಿವರಣೆಯನ್ನು ನೀಡಿರುವಂಥದ್ದು.